ಆತ್ಮನಿರ್ಭರ ಭಾರತ ತಮಗೂ ತಾವು ಲಿಂಕ್ ಮಾಡುವಾಗ ಏನಾಗ್ತದೆ, ನಮ್ಮ ಎಜುಕೇಷನ್ ಫಸ್ಟ್ ತಾವು ನೋಡಿದ್ದೀರನ್ನ, ಇದಕ್ಕೊಂದು ಹಿಂದೆ ಒಂದು ಹಿಸ್ಟ್ರಿ ಇದೆ. ದಿಸ್ ಎಜುಕೇಷನ್ ಹಸ್ ಗಾಟ್ ಅ ಹಿಸ್ಟ್ರಿ. ಆ ಹಿಸ್ಟ್ರಿ ತಮಗೆಲ್ಲ ಗೊತ್ತಿರುತ್ತದೆ, ಬಟ್ ಸ್ಟಿಲ್ ನಾನು 5 ನಿಮಿಷ ಒಂದು ಹಿಸ್ಟ್ರಿ ಬಗ್ಗೆ ಮಾತಾಡ್ತೀನಿ. ಇದು ಏನಾಯಿತು, ಟಿಲ್ 1850 ವರೆ 1850 ಅವ್ರ ಎಜುಕೇಷನ್ ವಾಸ್ ಮೋಸ್ಟ್ಲಿ ಬೇಸ್ಡ್ ಆನ್ ಆಕ್ಯುಪೇಷನ್ ಬೇಸ್ಡ್ ಎಜುಕೇಷನ್. ಒಬ್ಬೊಬ್ಬರು ತಂದೆ ತಾಯಿ ಏನು ಕೆಲಸ ಮಾಡ್ತಾರೋ ಆ ಕೆಲಸದಲ್ಲಿಯೇ ಮಗು ಕೂಡ ಕಲಿಬೇಕು. ನಮ್ಮ ಕಾಸ್ಟ್ ಸಿಸ್ಟಮ್ ಯಾವ ಥರ ಇತ್ತು, ಸರಿಯೋ ತಪ್ಪೋ. ಸೊ ಕಾಸ್ಟ್ ಬೇಸ್ಡ್ ಎಜುಕೇಷನ್ ಎಲ್ಲರೂ, ಒಂದು ಕಾಬ್ಲರ್ ಮಗ ಕಾಬ್ಲರು, ಫರ್ನಿಚರ್ ಮಾಡೋ ಮಗ ಫರ್ನಿಚರು, ಈ ಥರ ಒಂದು ಎಜುಕೇಷನ್ ಇತ್ತು. ಸೊ ಖಂಡಿತವಾಗಿ ಅದು ಚೇಂಜ್ ಮಾಡಬೇಕಾಗಿತ್ತು. ಆ ಎಜುಕೇಷನ್ ಯಾರು ಗ್ರೇಟನ್ನು ಯಾರು ಹೇಳಿಲ್ಲ, ಬಟ್ ದ ಎಜುಕೇಷನ್ ವಾಂಟೆಡ್ ಟು ಬಿ ಚೇಂಜ್ಡ್ ಬಿಕಾಸ್ ಸಮಾಜ ಚೇಂಜ್ ಆಗ್ತಾ ಇದೆ, ಚೇಂಜ್ ಮಾಡಬೇಕು. ಸೊ 1850 ಒಂದು ಭಾಳ ಇಂಪಾರ್ಟೆಂಟ್ ಇಯರ್ ನಮಗೆ ಗೊತ್ತು. ಕಾರಣ ಏನು, ನಾವು ಸಿಪಾಯಿ ಮ್ಯೂಟ್ನಿ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮಾಡಿದ್ದೀವಿ 1853. ಮಾಡಿದ ಮೇಲೆ ಬ್ರಿಟಿಷ್ ರಾಣಿ ಏನು ಮಾಡಿದ್ದಾರೆ, ಶಿ ಟುಕ್ ಓವರ್ ದಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್. ಈಸ್ಟ್ ಇಂಡಿಯಾ ಕಂಪನಿ ಕೈಲಿருந்து ಬ್ರಿಟಿಷ್ ಕ್ರೌನ್ಗೂ ನಮ್ಮ ದೇಶ ಹೋಗಿತ್ತು. ಆ ಟೈಮ್ನಲ್ಲಿ ಭಾಳ ಇಂಪಾರ್ಟೆಂಟ್ ವಿಷಯ ಏನು ಮಾಡಿದ್ದಾರೆ, ನಮ್ಮ ಎಜುಕೇಷನಲ್ಲಿ ಒಂದು ಚೇಂಜ್ ತಗೊಂಡು ಬರಲಿಕ್ಕೆ ಏನು ಮಾಡಬೇಕನ್ನು ಹೇಳ್ಬಿಟ್ಟು ಫಸ್ಟ್ ವುಡ್ಸ್ ಡಿಸ್ಪ್ಯಾಚ್ನ ಒಂದು ಥಾಮಸ್ ವುಡ್ಸ್ನ ಒಬ್ಬರು ಮನುಷ್ಯ ಬಂದು ನಮ್ಮ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೇಳಿದ್ದಾರೆ. ಆ ಮನುಷ್ಯ ಬಂದು ಸ್ಟಡಿ ಮಾಡಿಬಿಟ್ಟು ಒಂದು ಡಿಸ್ಪ್ಯಾಚ್, ಒಂದು ನೋಟ್ ಕೊಟ್ಟಿದ್ದಾನೆ ಬ್ರಿಟಿಷ್ ರಾಣಿಗೂ, ಈ ಥರ ಬದಲಾವಣೆ ತಗೊಂಡು ಬರಬೇಕನ್ನು. ಆ ಟೈಮಲ್ಲಿ ರಾಮಿ ಏನು ಮಾಡಿದ್ದಾರೆ, ಇಂಗ್ಲೆಂಡ್ಲಿருந்து ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೇನ್ ಹೇಳ್ಬಿಟ್ಟು ಒಬ್ಬರು ಕಳಿಸಿದ್ದಾರೆ. ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಶಿಪ್ನಲ್ಲಿ ಬಂದು ನಮ್ಮ ಚೆನ್ನೈದಲ್ಲಿ, ಆ ಟೈಮಲ್ಲಿ ಮೆಡ್ರಾಸ್ನಲ್ಲಿ ಎಳೆದ್ಬಿಟ್ಟು ಸೀದಾ ಊಟಿ, ತಮಿಳ್ನಾಡಿನಲ್ಲಿ ನಾವು ಏನು ಊಟಿನ ಹೇಳ್ತೀವಿ, ಊಟಿದಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ಎಜುಕೇಷನ್ ಸೆಟಪ್ ಫುಲ್ ಚೇಂಜ್ ಮಾಡಿದ್ದಾರೆ. ಹಿ ರೋಟ್ ದಿ ಎಜುಕೇಷನ್ ಸೆಟಪ್ ಫಾರ್ ಇಂಡಿಯಾ. ನಮ್ಮ ಎಜುಕೇಷನ್ ಯಾವ ಥರ ಇರಬೇಕು, ಒಬ್ಬೊಬ್ಬರು ಏನು ಕಲಿಬೇಕಾ, ಫಾಲೋವರ್ಸ್ ಕ್ರಿಯೇಟ್ ಮಾಡಬೇಕಾ, ಇದೆಲ್ಲ ಸೇರಿ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅವರು ಕ್ರಿಯೇಟ್ ಮಾಡಿದ್ದು. ಇದರಲ್ಲಿ ಭಾಳ ಒಂದು ವಿಚಿತ್ರ ವಿಷಯ ಏನು, ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ನಮ್ಮ ಎಜುಕೇಷನ್ ಸಿಸ್ಟಮು ಚೇಂಜ್ ಮಾಡಿದ್ದಾರೆ. ನಮ್ಮ ಪೀನಲ್ ಸಿಸ್ಟಮ್, ನಮ್ಮ ಇಂಡಿಯನ್ ಪೀನಲ್ ಕೋಡ್, ಇಂಡಿಯನ್ IPC ಕೋಡ್, ಯಾರಾವುದು ಬಂದು ಒಂದು ಕಲ್ಲ ಸಿಕ್ಬಿಟ್ಟಿದ್ದಾನೆ, ತಪ್ಪು ಮಾಡೋ ಸಿಕ್ಬಿಟ್ಟಿದ್ದಾನೆ, ಅವನಿಗೆ ಏನಕ್ಕೆ ಪನಿಷ್ಮೆಂಟ್ ಕೊಡುವುದು, ಅದು ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆವೇ ಬರೆದಿದ್ದು. ಇಂಡಿಯಾ ಒಂದು ಬಾದ್ರ ಯುನೀಕ್ ಕಂಟ್ರಿ. ಎಜುಕೇಷನ್ ಸಿಸ್ಟಮ್ ಬರೆದಿದ್ದು ಒಬ್ಬನೇ, ತಪ್ಪು ಮಾಡೋರಿಗೆ ಯಾವ ಥರ ಶಿಕ್ಷೆ ಕೊಡಬೇಕು ಅದು ಬರೆದಿದ್ದು ಒಬ್ಬನೇ, ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ. ಸೊ ಇದನ್ನಲ್ಲೇ ತಾವು ಅರ್ಥ ಮಾಡಿಕೊಳ್ಬಹುದು, ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಬೇಸಿಕ್ ದರ್ ಇಸ್ ಅ ಫಾಲ್ಟಿ ಮೆಕ್ಯಾನಿಸಮ್. ಏನು ಫಾಲ್ಟು, ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಬರೆದಿದ್ದಾರೆ ಲೆಟರ್ನಲ್ಲಿ. ಏನು ಬರೆದಿದ್ದಾರೆ, ನಾವು ಯಾವ ಥರ ಇಂಡಿಯನ್ಸ್ ಪ್ರೊಡ್ಯೂಸ್ ಮಾಡಬೇಕು, ಅವರು ಇಂಡಿಯನ್ ಅಂಡ್ ಥಾಟ್ ಅಂಡ್ ಕ್ಯಾರೆಕ್ಟರ್ ಇರಬಾರ್ದು, ಬ್ರಿಟಿಷ್ ಕಂಪನೀಸ್ಗೂ ಕೆಲಸ ಮಾಡುವ ಮೈಂಡ್ ಸೆಟ್ನಲ್ಲಿ ಬೇಕು. ಒಂದು 7 ಪೇಜ್ ಅದಕ್ಕೊಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ನ್ಯೂ ಎಜುಕೇಷನ್ ಪಾಲಿಸಿ ಸೆಟಪ್. ಅನ್ಫಾರ್ಚುನೇಟ್ಲಿ ತುಂಬ ಲಾಂಗ್ ಅದು ಕಂಟಿನ್ಯೂ ಮಾಡಿಕೊಂಡು ಬಂದಿದ್ದೀವಿ. ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ ಆದಮೇಲೆ ಕೂಡ ಬೋಲ್ಡ್ ರಿಫಾರ್ಮ್ಸ್, ಮೇಜರ್ ರಿಫಾರ್ಮ್ಸ್ ನಮ್ಮ ಎಜುಕೇಷನ್ ಸೆಟಪ್ನಲ್ಲಿ ಇಲ್ಲ. ಸೊ ಫಸ್ಟ್ ಪ್ರಾಬ್ಲಮ್ ಏನು, ವಾಲಂಟಿಯರ್ಸ್ ತಾವೆಲ್ಲರೂ ಕೂಡ ತಾವು ನೋಡ್ಕೊಂಡು ಬರ್ತಾ ಇದ್ದೀರಾ. ಫಸ್ಟ್ ಪ್ರಾಬ್ಲಮ್ ಏನು, ದಿಸ್ ಎಜುಕೇಷನ್ ಸೆಟಪ್ ಈಸ್ ನಾಟ್ ಬಿಲ್ಡ್ ಫಾರ್ ಥಿಂಕಿಂಗ್, ಇಟ್ ಇಸ್ ಯಾವ ಮನುಷ್ಯ ಥಿಂಕ್ ಮಾಡ್ತಾನೆ ಅವನಿಗೆ ಬಿಲ್ಡ್ ಮಾಡಿರೋದಲ್ಲ, ಲರ್ನ್ ಮಾಡೋರ್ಗೂ ಬಿಲ್ಡ್ ಮಾಡಿರ್ಬೋದು. ಅದೇ ಪ್ರಾಬ್ಲಮ್ ನಮ್ಮಲ್ಲಿ. ಸೊ 12th ಭಾಳ ಚೆನ್ನಾಗಿ ಮಾರ್ಕ್ ತಗೊಂಡಿರ್ತಾರೆ, 95%, 97%, ಬಟ್ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ದೇ ಗೆಟ್ ಓನ್ಲಿ 60% ಬಿಕಾಸ್ ಲರ್ನಿಂಗ್ ಒಂದು ಕಡೆ, ಥಿಂಕಿಂಗ್ ಒಂದು ಕಡೆ ಇದೆ. ದರ್ ಇಸ್ ಅ ಮಿಸ್ ಮ್ಯಾಚ್. ಸೊ ಪ್ರಾಬ್ಲಿ ತಮ್ಮ ವಾಲಂಟಿಯರ್ಸ್ ಎಲ್ಲ ಫೀಲ್ಡ್ ಲೆವೆಲ್ದಲ್ಲಿ ತಾವು ಕೆಲಸ ಮಾಡುವಾಗ ಈ ಮಿಸ್ ಮ್ಯಾಚ್ ತಾವು ನೋಡಿರ್ತೀರಾ. ನಾವು ಅವ್ರಿಗೂ ಟೀಚಿಂಗ್ ಮೆಥಡಾಲಜಿದಲ್ಲಿ ಫಾಲ್ಟಿ ಇದೆ, ನಾವು ಅವ್ರಿಗೆ ಏನು ಹೇಳ್ಕೊಡ್ತಾ ಇದ್ದೀವಿ ಪ್ರಾಬ್ಲಿ ಅದು ರೀಚ್ ಆಗ್ತಾ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇಶ್ಯೂಸ್ ಇದೆ, ಅವ್ರಿಗೆ ನೀಟ್ ಎಕ್ಸಾಮ್ಗೆ ಅದು ಹೆಲ್ಪ್ ಆಗಲ್ಲ, ಈ ಥರ ಇರ್ತದೆ. ಇದು ಫಸ್ಟ್ ಪ್ರಾಬ್ಲಮ್. ನಮಗೇನೋ ಪ್ರಾಬ್ಲಮ್ ನಾವು ಹೇಳುವಾಗ ಅಡ್ರೆಸ್ ಮಾಡ್ಬೋದು. ಇನ್ನು ಆತ್ಮನಿರ್ಭರ ಭಾರತ ನಾವು ಪ್ರಧಾನಮಂತ್ರಿ ಅವರು, ನಾವು ಇಂಡಿಯಾ ಬಂದು ಸೆಲ್ಫ್ ರಿಲಯಂಟ್ ಆಗಿರಬೇಕು, ಎಲ್ಲ ಸಮಾಚಾರದಲ್ಲಿ ಸೆಲ್ಫ್ ರಿಲಯಂಟ್ ಆಗಿರಬೇಕು, ಟ್ರೇಡ್ನಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಸೆಲ್ಫ್ ರಿಲಯಂಟ್ ಆಗಿರಬೇಕು ಅಂತ ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಫಸ್ಟ್ ನನ್ನ ಪ್ರಕಾರ ರಿಲಯಂಟ್ ಆಗಿರುವುದು ನಮ್ಮ ಎಜುಕೇಷನ್ ಸೆಟಪ್ನಲ್ಲಿ. ಇವತ್ತು ತಾವು ನೋಡಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಆಕ್ಸ್ಫರ್ಡ್ನಲ್ಲಿ ಕೋವಿಡ್ಗೆ ವ್ಯಾಕ್ಸಿನ್ ಕಂಡುಹಿಡಿದ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಇತ್ತೀಚೆಗೆ ಕೋವಿಡ್ಗೊಂದು ರೀಸನಬಲ್ ವ್ಯಾಕ್ಸಿನ್ ಲ್ಯಾಂಡ್ಸೆಟ್ ಮ್ಯಾಗಝಿನ್ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಜಾಸ್ತಿ ಸೈಡ್ ಎಫೆಕ್ಟ್ ಇಲ್ಲ, ಸ್ವಲ್ಪ ಫೀವರ್ ಮಾತ್ರ ಇದೆ ಅಂತ ಕಂಡುಹಿಡಿದ್ಬಿಟ್ಟಿದ್ದಾರೆ. ಆಕ್ಸ್ಫರ್ಡ್ ಯಾವಾಗ ಫೈಂಡ್ ಔಟ್ ಮಾಡಿದ್ದಾರೆ, ಒಂದು 250 ವರ್ಷ ಹಿಸ್ಟ್ರಿ. ನಮ್ಮ ಇಂಡಿಯಾದಲ್ಲಿ ನಾವೇನು ಮಾಡ್ಕೊಂಡು ಬಂದಿದ್ದೀವಿ, ಆ ಟೈಮ್ನಲ್ಲಿ ಒಂದೊಂದು ರೂಲರ್ಸ್ ರಾಜ ಏನು ಮಾಡಿದ್ದಾರೆ, ಅವರು ತೀರಿಯೋದ ಮೇಲೆ ಎಷ್ಟು ದೊಡ್ಡದಾಗಿ ಅವರು ಕಟ್ಟಬೇಕು, ಎಷ್ಟು ದೊಡ್ಡದಾಗಿ ಇದು ಮಾಡಬೇಕು, ಎಷ್ಟು ದೊಡ್ಡದಾಗಿ ಮಾಡಬೇಕು. ವಿ ನೆವರ್ ಇನ್ವೆಸ್ಟೆಡ್ ಇನ್ ದಿ ಎಜುಕೇಷನಲ್ ಸೆಟಪ್. ಆ್ಯಡಿಂಗ್ ಟು ಇಟ್ ಬ್ರಿಟಿಷ್ ಕಲ್ಚರ್. ಇದು ಸೇರಿದ ತಕ್ಷಣ ನಮ್ಮಲ್ಲಿ ಕ್ವಾಲಿಟಿ ಲರ್ನಿಂಗ್, ನಮ್ಮಲ್ಲಿ ರಿಸರ್ಚ್, ನಮ್ಮಲ್ಲಿ ಸೈಂಟಿಫಿಕ್ ಟೆಂಪರ್ ಏನೂ ಕೂಡ ಎಜುಕೇಷನ್ ಸೆಟಪ್ ಒಳಗಡೆ ನಾವು ತಗೊಂಡು ಬಂದಿಲ್ಲ.
ಸೊ ಫಸ್ಟ್ ವಿಷಯ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ನಮ್ಮ ಓನ್ ಸೋರ್ಸ್ನಲ್ಲಿ. ವಿ ಗಾಟ್ ಟು ಬ್ರಿಂಗ್ ದ ಇಂಡಿಯನ್ ಕ್ಯಾರೆಕ್ಟರ್ ಇನ್ ಟು ಅವರ್ ಎಜುಕೇಷನ್ ಸೆಟಪ್. ನಮ್ಮ ಇಂಡಿಯನ್ ಕಲ್ಚರ್, ಇಂಡಿಯನ್ ಥಿಂಕಿಂಗ್. ಇದು ಸಿಂಪಲ್ ಆಗಿ ತಾವು ಹೇಳ್ಬೋದು, ನನಗೆ ಯಾವ ಥರ ಮಾಡ್ಬೋದು, ಇಂಡಿಯನ್ ಕಲ್ಚರ್ ನಾವು ಯಾವ ಥರ ತೊಗೊಂಡ್ಬೋದು ಅಂತ ತಾವು ಹೇಳಿದಿರನ್ನ. ಇಫ್ ಯು ಲುಕ್ ಎಟ್ ದಿ ವೆಸ್ಟರ್ನ್ ಎಜುಕೇಷನ್ ಮಾಡಲ್ ಎಲ್ಲ ಕೂಡ, ನಾವು ಸೈನ್ಸ್ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡ್ಬಿಡೋಣ. ಸೈನ್ಸ್ ಇಸ್ ಅಟ್ಲೀಸ್ಟ್ 200 years ಬಿಹೈಂಡ್ ಇಂಡಿಯನ್ ಸೈನ್ಸ್. ನಮ್ಮ ಸೈನ್ಸ್ಗೆ ತಾವು ಕಂಪೇರ್ ಮಾಡುವಾಗ ಇದರಲ್ಲಿ ಸ್ಪೆಸಿಫಿಕ್ಲಿ ಮೆಡಿಸಿನ್ ಮಾತ್ರ ತೊಗೊಂಡ್ಬಿಡೋಣ. ನಮ್ಮ ಇಂಡಿಯನ್ ಮೆಡಿಸಿನ್ನಲ್ಲಿ ತಾವು ನೋಡಿಬಿಟ್ಟಿದ್ದೀರನ್ನ, ನಾಟ್ ಓನ್ಲಿ ವೆಸ್ಟರ್ನ್ ಮೆಡಿಸಿನ್, ಅಲೋಪತಿ, ನಮ್ಮಲ್ಲಿ ಹೋಮಿಯೋಪತಿ, ನಮ್ಮಲ್ಲಿ ಸಿದ್ಧ ಎಲ್ಲ ಆದಮೇಲೆ ನಮ್ಮಲ್ಲಿ ವರ್ಮಾನ್ ಹೆಲ್ತ್, ಕೇರಳ ಸೈಡ್ನಲ್ಲಿ ನಮ್ಮ ನರ್ವ್ಸ್ನಲ್ಲಿ ಚೆಕ್ ಮಾಡೋದು. ಸೊ ನಮ್ಮಲ್ಲಿ 4 ಡಿಫ್ರೆಂಟ್ ಡಿಸಿಪ್ಲಿನ್ ಮೆಡಿಸಿನ್ನಲ್ಲಿ ಮಾತ್ರ ಇದೆ. ಬಟ್ ಇವತ್ತು ನಾವು ಒಂದು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಕಾಲೇಜ್ ಗೋಯಿಂಗ್ ಚಿಲ್ಡ್ರನ್ಗೆ ಹೋಗಿ ನೀವು ಏನಪ್ಪ ಆಗಬೇಕನ್ನ, ನಾನು ಹೋಗಿ ಒಳ್ಳೆಯ ಡಾಕ್ಟ್ರಾಗಿ MBBS ಓದಬೇಕಂತ ಹೇಳ್ತಾರೆ. ಬಟ್ MBBSನಲ್ಲಿ ನಮಗೆ ಗೊತ್ತು, ಇಂದ ಕೋವಿಡ್ನಲ್ಲಿ ಸಿಂಪಲ್ ಕ್ಲಾಸಿಫಿಕೇಷನಲ್ಲಿ ನೋಡ್ತಾ ಇದ್ದೀವಿ, ವಿಚ್ ಇಸ್ ಫ್ಯಾರಿಂಗ್ ಬೆಟರ್ ನೋಡುವಾಗ ಟ್ರೆಡಿಷನಲ್ ಮೆಡಿಸಿನ್ಸ್ ಆರ್ ಫ್ಯಾರಿಂಗ್ ಮಚ್ ಬೆಟರ್ ದನ್ MBBS ಮೆಡಿಸಿನ್. ಯಾಕೆಂದರೆ MBBS ಮೆಡಿಸಿನ್ ಬಂದು ನಮ್ಮ ಅನಾಟಮಿ ಮಾತ್ರ ಫೋಕಸ್ ಮಾಡ್ತದೆ. ಬಟ್ ನಮ್ಮ ಟ್ರೆಡಿಷನಲ್ ಇಂಡಿಯನ್ ಮೆಡಿಸಿನ್ ಸಟಲ್ ಅನಾಟಮಿದಲ್ಲಿ ಸಟಲ್ ಅನಾಟಮಿ ಏನು ಹೇಳ್ತೀವಿ ಅದು ಫೋಕಸ್ ಮಾಡ್ತಾ ಇದೆ. ಅನಾಟಮಿ ಏನು ಹೇಳ್ತದೆ, ಹಾರ್ಟ್ ಇದೆ ಏನು ಹೇಳ್ತದೆ. ಬಟ್ ಸಟಲ್ ಅನಾಟಮಿ ಏನು ಹೇಳ್ತದೆ, ಹಾರ್ಟ್ ಮಾತ್ರ ಅಲ್ಲ, ಹಾರ್ಟ್ಗೆ ಹೋಗುವ ಆಕ್ಸಿಜನ್ ಪ್ಯಾಸೇಜ್, ಹಾರ್ಟ್ಗೆ ಹೋಗುವ ಆರ್ಟ್ರೀಸ್, ಹಾರ್ಟ್ಗೆ ಹೋಗುವ ವೀನ್ಸ್, ಇದೆಲ್ಲ ನಾವು ನಮ್ಮ ಇಂಡಿಯನ್ ಮೆಡಿಸಿನ್ನಲ್ಲಿ, ಅದು ಅಲೋಪತಿ, ಅದು ಹೋಮಿಯೋಪತಿ, ಸಿದ್ಧ, ಆಯುರ್ವೇದದಲ್ಲಿ ನಾವೆಲ್ಲ ಹೇಳ್ತೀವಿ. ಸೊ ಸಟಲ್ ಮೆಡಿಸಿನ್ನಲ್ಲಿ ನಮ್ಮ ದೇಶ ಮುಟ್ಲಿಕ್ಕೆ ಬೇರೆ ಯಾವ ದೇಶ ಇಲ್ಲ. ನಾವು ಟಿಬೆಟಿಯನ್ ಮೆಡಿಸಿನ್, ಚೈನೀಸ್ ಮೆಡಿಸಿನ್ ಎಲ್ಲ ಬೇರೆ ಲೆವೆಲ್ದಲ್ಲಿ ಇದ್ವಿ. ಸೊ ಫ್ಯೂಚರ್ದಲ್ಲಿ ನಾವು ನೋಡುವಾಗ ಸಟಲ್ ಅನಾಟಮಿ ಬೇಸ್ಡ್ ಮೆಡಿಸಿನ್ ಓನ್ಲಿ ವಿಲ್ ವಿನ್. ಇದು ನಾವು ಸ್ಕೂಲ್ ಮಕ್ಕಳಿಗೂ ಕಾಲೇಜ್ ಮಕ್ಕಳಿಗೂ ಫಸ್ಟ್ ತಗೊಂಡು ಹೋಗ್ಬೇಕು. ನಾವು ಟೀಚ್ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅವೇರ್ನೆಸ್ ಅಬೌಟ್ ವಾಟ್ ಇಸ್ ದ ಇಂಡಿಯನ್ ವೇ ಆಫ್ ಲರ್ನಿಂಗ್. ಇದು ಒಂದು ಮೆಡಿಸಿನ್ನಲ್ಲಿ ಮಾತ್ರ ತಮಗೊಂದು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದೇ ಥರ ಗವರ್ನೆನ್ಸ್, ನಾವು ಇಂಡಿಯಾದಲ್ಲಿ ರೈಟ್ ನಾವು ಒಂದು ಗವರ್ನೆನ್ಸ್ ನಾವು ಚೆಕ್ ಮಾಡುವಾಗ ಕೂಡ ನಾವು ಏನು ಮಾಡ್ತೀವಿ, ಇಂಡಿಯಾದಲ್ಲಿ ನಾವು ಗವರ್ನೆನ್ಸ್ನ ಚೆಕ್ ಮಾಡುವಾಗ ಕೂಡ ನಾವು ಏನು ಮಾಡ್ತೀವಿ, ಅಮೆರಿಕಾದಲ್ಲಿ ಗವರ್ನೆನ್ಸ್ ಯಾವ ಥರ ಇದೆ, ಬ್ರಿಟಿಷ್ನಲ್ಲಿ ಗವರ್ನೆನ್ಸ್ ಯಾವ ಥರ ಇದೆ, ಯುರೋಪ್ನಲ್ಲಿ ಗವರ್ನೆನ್ಸ್ ಯಾವ ಥರ ಇದೆ ನಾವು ಚೆಕ್ ಮಾಡ್ತಾ ಇದ್ವಿ. ಬಟ್ ಇಫ್ ಯು ಲುಕ್ ಅಟ್ ಇಂಡಿಯನ್ ಗವರ್ನೆನ್ಸ್, ನಮ್ಮಲ್ಲಿ ಒಂದು ಗವರ್ನೆನ್ಸ್ ಯಾವ ಥರ ಮಾಡುವುದು, ಒಂದು ಮ್ಯಾನೇಜ್ಮೆಂಟ್ ಯಾವ ಥರ, ಗವರ್ನೆನ್ಸ್ ಯಾವ ಥರ ಅಂತ ನಾವು ಚೆಕ್ ಮಾಡುವಾಗ ದಿಸ್ ಇಸ್ ಲೈಕ್ ವೆರಿ ಓಲ್ಡ್. ಅರ್ಥಶಾಸ್ತ್ರ ಕೌಟಿಲ್ಯ ಹೇಳಿದ್ದು. ಇಫ್ ಯು ಗೋ ಮಚ್ ಅದಬಡ ಹಿಂದೆ ತಾವು ಹೋಗಿದ್ದೀರಾ, ವಿ ಟಾಕ್ ಅಬೌಟ್ ಜನಪಥ. ನಮ್ಮ ದೇಶದಲ್ಲಿ 2000 ವರ್ಷಕ್ಕೆ ಮುಂಚೆವೇ ರಿಪಬ್ಲಿಕನ್ ಕ್ಯಾರೆಕ್ಟರ್ಸ್ ಬಂತು. ಆ ಟೈಮ್ನಲ್ಲಿ ಜನ ಕೂತ್ಕೊಂಡು ಜನಪಥ ಅನ್ನೊಂದು ಸಭೆಯಲ್ಲಿ ಕೂತ್ಕೊಂಡು ಅವ್ರು ಡಿಸೈಡ್ ಮಾಡೋದು ಒಂದು ಗವರ್ನೆನ್ಸ್ ಯಾವ ಥರ ಮಾಡಬೇಕು. ಸೊ ಇಷ್ಟು ವಿಷಯ ನಮ್ಮಲ್ಲಿ ಇರುವಾಗ ಎಲ್ಲ ನಾವು ವೆಸ್ಟರ್ನ್ ಸೈನ್ಸ್ ನೋಡ್ತಾ ಇದ್ದೀವಿ. ಸೊ ಸಿಂಪಲ್, ನಾನು ಗವರ್ನೆನ್ಸ್ನಲ್ಲಿ ತಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದು ಆತ್ಮನಿರ್ಭರ ಭಾರತದಲ್ಲಿ ಈ ಥರ ಟ್ರೆಡಿಷನಲ್ ಇಂಡಿಯನ್ ವೇ ಆಫ್ ಲರ್ನಿಂಗ್, ಆ ಎಕ್ಸ್ಪೋಷರ್, ಆ ಮೋಟಿವೇಶನ್ ನಮ್ಮ ಸ್ಕೂಲ್ ಮಕ್ಕಳಿಗೆ ನಾವು ತಗೊಂಡು ಬರುವಾಗ ದಿಸ್ ಫೆಲೋಸ್ ವುಡ್ ಬಿ ಮೋಟಿವೇಟೆಡ್ ಟು ಗೋ ಅಂಡ್ ಸ್ಟಡಿ. ಅವರು ಮೋಟಿವೇಟ್ ಆಗಿ ಓದ್ತಾರೆ. ಅವ್ರು ಹೋಗಲ್ಲನ ಆಯುರ್ವೇದ ವಿಲ್ ಡೈ, ಅವ್ರು ಹೋಗಿ ಓದಲ್ಲನ ಸಿದ್ಧ ಮೆಡಿಸಿನ್ ವಿಲ್ ಡೈ, ಅವ್ರು ಹೋಗಿ ಓದಲ್ಲನ ವರ್ಮಾ ವಿಲ್ ಡೈ. ವರ್ಮಾ ತಾವು ಗೂಗಲ್ ಮಾಡಿ ನೋಡಬೇಕು, ದಿ ಆರ್ಟ್ ಆಫ್ ವರ್ಮ ಕಲೆಯನ್ನು ಹೇಳ್ತೀವಿ, ಅದು ಕೇರಳ ತಮಿಳ್ನಾಡಿನಲ್ಲಿ ಪಾಪ್ಯುಲರ್. ಅದು ಜಸ್ಟ್ ಅವರು ಪ್ರಾಕ್ಟೀಸ್ನ ಫಿಂಗರ್ ಮಾತ್ರ ಇಟ್ಕೊಂಡು ನಮ್ಮ ನರ್ವ್ ಎಂಡಿಂಗ್ಸ್ ಪ್ರೆಸ್ ಮಾಡಿ ನಮಗೆ ಜ್ವರ, ನಮಗೆ ತಲೆನೋವು ಏನಿದೆ 100% ಕ್ಯೂರ್ ಮಾಡಿಬಿಡ್ತಾರೆ ಜಸ್ಟ್ ಬೈ ಕಂಟ್ರೋಲಿಂಗ್ ದಿ ಆಕ್ಸಿಜನ್ ಇಂಟೇಕ್. ಇದೆಲ್ಲ ಬಂದು ಒಂದು ಕಾಲದಲ್ಲಿ ಹೋಗಿತ್ತು, ನಮ್ಮಲ್ಲಿ ಇಲ್ಲ. ಬಟ್ ಐ ಥಿಂಕ್ ಯುವರ್ ಜಾಬ್ ಎಸ್ ಅ ವಾಲಂಟಿಯರ್, ಮೈ ಕೈಂಡ್ ಸಬ್ಮಿಷನ್, ನನ್ನ ವಿನಂತಿ ಏನು, ತಾವು ಇದೆಲ್ಲ ತಗೊಂಡೋಗಿ ಅವ್ರಿಗೆ ಸೇರಿಸ್ಬೇಕು. ಟು ಟೆಲ್ ದ್ಯಾಟ್ ಎಸ್, ಇಟ್ ಇಸ್ ಟೈಮ್ ದಟ್ ವಿ ಬ್ರಿಂಗ್ ಆಲ್ ದೋಸ್ ಬ್ಯಾಕ್. ಮೂರನೇದು ಬೇಸಿಕ್ ಎಜುಕೇಷನ್ ಸೆಟಪ್ನಲ್ಲಿ ಮೂರನೇದು ತಾವು ತಗೊಂಡು ಬರುವಾಗ ಸರ್ಜರಿ. ಸಿಂಪಲ್ ಅದೇ, ಎಲ್ಲ ಇದರಲ್ಲಿ ಸರ್ಜಿಕಲ್ ಇಂಟರ್ವೆನ್ಷನ್. ಇಂಡಿಯಾದಲ್ಲಿ ವಿತೌಟ್ ಸರ್ಜಿಕಲ್ ಇಂಟರ್ವೆನ್ಷನ್ ಎಷ್ಟೋ ವಿಷಯ ನಾವು ಮಾಡ್ಬೋದು. ನಮ್ಮಲ್ಲಿ ಟ್ರೆಡಿಷನಲ್ ಡಿಸಿಪ್ಲಿನ್ ಇದೆ. ನೆಕ್ಸ್ಟ್ ಇಮ್ಯುನಿಟಿ, ದ ಫುಡ್, ನಾವು ತಗೊಳ್ಳುವ ಫುಡ್ಡು, ನಾವು ಏನು ಫುಡ್ ಯಾಕೆ ತಗೊಳ್ತೀವಿ, ಅದರಲ್ಲಿ ಇಮ್ಯುನಿಟಿ ಯಾವ ಥರ ಬಿಲ್ಡ್ ಆಗ್ತಾ ಇದೆ. ತಾವು ಕೋವಿಡ್ನಲ್ಲಿ ನೋಡಿದ್ದೀರನ್ನ ಕೂಡ ನಮ್ಮ ಡೆತ್ ಪರ್ಸೆಂಟೇಜ್ ಒನ್ ಆಫ್ ದ ಲೋವೆಸ್ಟ್ ಇನ್ ದ ವರ್ಲ್ಡ್, ಲೆಸ್ ದೆನ್ 2%. ಅಮೆರಿಕಾ ಇಸ್ ಅಬೌಟ್ 5.58%, ಸ್ಪೇನ್ನಲ್ಲಿ ಪೀಕ್ ಇರುವಾಗ 10%, ಇಟ್ಲಿದಲ್ಲಿ 15%. ನಮ್ಮದು ಲೋವೆಸ್ಟ್. ಕಾರಣ ಏನು? ಬಿಕಾಸ್ ವಿ ಹ್ಯಾವ್ ಅ ನ್ಯಾಚುರಲ್ ಇನ್ಬಿಲ್ಡ್ ಇಮ್ಯುನಿಟಿ. ಇದೆಲ್ಲ ಈ ಮಕ್ಕಳಿಗೆ ನಾವು ಹೇಳಿಕೊಡೋದೆ. ಅವ್ರು ಎಲ್ಲರೂ ಕೂಡ ಯಾರೋ ಬ್ರಿಟಿಷ್ ಫೆಲೋ ಒಬ್ಬ ಓದಿದ ಒಂದು ಬುಕ್ ತಗೊಂಡ್ಬಿಟ್ಟು ಇದೇ ಬೆಸ್ಟು, ಇದೇ ದೇವರ ಮಾತು, ಈ ಥರ ಇದ್ದಾರೆ. ಸೊ ದಯವಿಟ್ಟು ತಾವು, ನನ್ನ ಪರ್ಸನಲ್ ರಿಕ್ವೆಸ್ಟ್ ಇನ್ ಬೋತ್ ದ ಫೌಂಡೇಶನ್ಸ್, ಯು ಗಾಟ್ ಟು ಫೈಂಡ್ ಅ ವೇ ಟು ಬ್ರಿಂಗ್ ಇಂಡಿಯನ್ ಡಿಸಿಪ್ಲಿನ್, ಇಂಡಿಯನ್ ವೇ ಆಫ್ ಲರ್ನಿಂಗ್, ಇಂಡಿಯನ್ ಸೆಲ್ಫ್ ರಿಲಯನ್ಸ್ ಇಂಟು ಎಜುಕೇಷನ್ ತಾವು ತಗೊಂಡು ಬರಬೇಕು. ಸೊ ವಿ ಶುಡ್ ಟೇಕ್ ಲಾಟ್ ಆಫ್ ಪ್ರೈಡ್ ಟು ಸ್ಟಡಿ ದ ಇಂಡಿಯನ್ ವೇ.
100% ನಾನು ಇಂಡಿಯಾನೇ ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಅ ವೆರಿ ದಿಸ್ ಗೈ ಆಲ್ಸೋ, ಪ್ರೈಡ್ ಇದೆ. ಬಟ್ ಎಷ್ಟು ವೆಸ್ಟರ್ನ್ ಮೆಡಿಸಿನಲ್ಲಿ ಏನು ನಾವು ಅಲ್ಲದೆ ವೆಸ್ಟರ್ನ್ ಸೈನ್ಸ್ನಲ್ಲಿ ನಾವು ಏನು ತಗೊಂಡು ಬರಬಹುದು, ಎಸ್ ಅವರಲ್ಲಿ ಟೆಕ್ನಾಲಜಿ ತಗೊಂಡು ಬರೋಣ, ಬಟ್ ವಿ ಆರ್ ಪ್ಯೂರ್ಲಿ ಸೆಲ್ಫ್ ರಿಲಯಂಟ್. ಇದಕ್ಕೆ ಕ್ಲಾಸಿಕ್ ಕೇಸ್ ನೋಡಿದ್ದೀರನ್ನ ಪ್ಯಾಟೆಂಟ್ ಫೈಲಿಂಗ್. ನಮ್ಮ ಹೈಯರ್ ಎಜುಕೇಷನಲ್ಲಿ ಎಷ್ಟು ಪ್ಯಾಟೆಂಟ್ ನಾವು ಫೈಲ್ ಮಾಡ್ತೀವಿ ನೋಡುವಾಗ ಇಂಡಿಯಾಸ್ ಪಾಸಿಬಲಿ 37th ಪೊಸಿಷನ್ ಇನ್ ದ ವರ್ಲ್ಡ್. ಇಷ್ಟು ಪಾಪ್ಯುಲೇಷನ್ ಇಟ್ಕೊಂಡು ನಾವು ಭಾಳ ಕಡೆಯಲ್ಲಿ ಕೆಳಗಿದ್ದೀವಿ ಪ್ಯಾಟೆಂಟ್ ಫೈಲಿಂಗ್. ಚೈನಾ ನಂಬರ್ 20 times ಫೈಲ್ ಮಾಡ್ತಾ ಇದ್ದಾನೆ ಪೇಟೆಂಟು. US is ಫೈಲಿಂಗ್ 40 times ಮೋರ್ ದನ್ ಡಸ್. ಇಷ್ಟು ಪೇಟೆಂಟ್, ಇಷ್ಟು ಟೆಕ್ನಾಲಜಿ ಒಳಗಡೆ ಬರ್ತಾ ಇದೆ. ಬಟ್ ಸಮ್ಹೌ ನಮ್ಮ ಸ್ಟೂಡೆಂಟ್ಗೂ ಲರ್ನಿಂಗ್ಗೂ ಟೀಚಿಂಗ್ಗೂ ಇರುವ ಗ್ಯಾಪ್ ಭಾಳ ಜಾಸ್ತಿ ಇರುವ ಕಾರಣಕ್ಕೋಸ್ಕರ ಏನಾಗ್ತಾ ಇದೆ, ದ ಪೇಟೆಂಟ್ ಫೈಲಿಂಗ್, ನಾವು ಏನು ವೆಸ್ಟರ್ನ್ ಪೇಟೆಂಟನ್ನು ಹೇಳ್ತೀವಿ, ದಟ್ ಈಸ್ ಆಲ್ಸೋ ಅಟ್ ಆಲ್ ಟೈಮ್ ಲೋ. ನಮ್ಮಲ್ಲಿ ಟೆಕ್ನಾಲಜಿಯಲ್ಲಿ ತಗೊಂಡು ಬರುವುದು ಎವ್ರಿ ಸಿಂಗಲ್ ಥಿಂಗ್ ವಿ ಆರ್ ಡಿಪೆಂಡ್ ಆನ್ ಅ ಫಾರಿನ್ ಕಂಟ್ರಿ. ಒಂದು ವಿಂಡ್ ಪವರ್ ಟರ್ಬೈನ್ ಬೇಕು ಚೈನಾ, ನಮಗೊಂದು ಒಂದು ಕಾರ್ ಟೈರ್ ಬೇಕು ಡಿಪೆಂಡ್ ಆನ್ ಚೈನಾ. ಎವ್ರಿ ಸಿಂಗಲ್ ವಿಷಯ ಐದರ್ ವಿ ಆರ್ ಡಿಪೆಂಡ್ ಆನ್ ಚೈನಾ, ಹೈ ಟೆಕ್ನಾಲಜಿ ವಿ ಆರ್ ಡಿಪೆಂಡ್ ಆನ್ ಜರ್ಮನಿ ಆರ್ ಯುರೋಪ್, ಈ ಥರ ಇದ್ದೀವಿ. ನಮ್ಮ ಲೋಕಲ್ ಸೆಲ್ಫ್ ರಿಲಯಂಟ್ ಏನಿದೆ, ಸೊ ನಮ್ಮ ಪ್ರಧಾನ ಮಂತ್ರಿ ಹೇಳಿರುವ ವಿಷಯ ನಿಜವಾಗಿ ಬೇಕನ್ನ, ದ ಬೇಸ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಎಜುಕೇಷನ್. ಎಜುಕೇಷನಲ್ಲಿ ಶುರು ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಇದರಲ್ಲಿ ತಾವು ಭಾಳ ಇಂಪಾರ್ಟೆಂಟ್. ತಾವು ಯಾಕೆ ಇಂಪಾರ್ಟೆಂಟ್ನ, ತಾವೇ ಕಟ್ಟಿಂಗ್ ಎಜ್ ಲೆವೆಲ್ದಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಯಾವ ಥರ ಸಬ್ ಇನ್ಸ್ಪೆಕ್ಟರ್ ಇಂಪಾರ್ಟೆಂಟ್ ನಾವು ಹೇಳ್ತೀವಿ, ಅದೇ ಥರ ತಾವೇ ಕಟ್ಟಿಂಗ್ ಎಜ್ನಲ್ಲಿ ಇರುವುದು. ಡಸಂಟ್ ಮ್ಯಾಟರ್ ತಮ್ಮ ಮೇಲೆ ಯಾರಿದ್ದಾರೆ, ತಮ್ಮ ಕೆಳಗಡೆ ಇದ್ದಾರೆ ಯಾರಿದ್ದಾರೆ, ಡಸಂಟ್ ಮ್ಯಾಟರ್. ತಮ್ಮ ಕಡೆಯಲ್ಲಿ ಇಂಟರ್ವೆನ್ಷನ್ ಸರಿಯಾಗಿರುವಾಗ, ಇನ್ಸ್ಪಿರೇಷನ್ ಸರಿಯಾಗಿರುವಾಗ, ಆ ಹುಡುಗ ಆ ಹುಡುಗಿ ನಮ್ಮ ದೇಶ ಮೇಲೆ ಒಂದು ಪ್ರೀತಿದಲ್ಲಿ ಶಿ ವಿಲ್ ಸ್ಟಾರ್ಟ್ ಡೂಯಿಂಗ್ ವಾಟ್ ಇಸ್ ಗುಡ್ ಫಾರ್ ಅವರ್ ಕಂಟ್ರಿ. ನಮ್ಮ ದೇಶಕ್ಕೆ ಇದು ಒಳ್ಳೆಯದು, ಅದು ತಗೊಂಡು ಅವರು ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೂ ತಾವು ಫಸ್ಟ್ ಇಂಟರ್ವ್ಯೂನ್ ಮಾಡಬೇಕು. ಅದೇ ನನ್ನ ಫಸ್ಟ್ ಪಾರ್ಟ್ ಆಫ್ ಮೈ ಕಾನ್ವರ್ಸೇಷನ್ ವಿತ್ ಯು. ಸ್ಪೀಚ್ ನಾನು ಹೇಳಲ್ಲ, ತಮಗೆ ತುಂಬ ನಾಲೆಜ್ ಇದೆ, ತಾವೇ ನಮಗೆ ಆ್ಯಕ್ಚುಲಿ ಸ್ಪೀಚ್ ಕೊಡಬೇಕು. ಬಟ್ ಇವತ್ತು ನಮಗೆ ಅವಕಾಶ ಇರೋದಕ್ಕೋಸ್ಕರ ಒಂದು ಕಾನ್ವರ್ಸೇಷನ್ ಥರ ನಾನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಪ್ಲೀಸ್ ಮೇಕ್ ಶ್ಯೂರ್ ದಟ್ ಪೀಪಲ್ ಟೇಕ್ ಪ್ರೈಡ್ ಇನ್ ಹೂ ವಿ ಆರ್. ನಮ್ಮ ದೇಶ ಮೇಲೆ ಒಂದು ಪ್ರೀತಿ, ನಮ್ಮ ದೇಶ ಮೇಲೆ ಒಂದು ಗೌರವ ಎಲ್ಲ ಇರಲಿ. ಇದೇ ನಾವು ರೈಟ್ ನಾವು ಇನ್ನೊಂದು ವಿಷಯ ನಾವು ಎಲ್ಲಿ ತಗೊಂಡು ಕೊಡಬೇಕು, ಮೆಂಟಲ್ ಸ್ಟ್ರೆಂತ್. ಪಾರ್ಟ್ ಬಿ ಇಸ್ ಮೆಂಟಲ್ ಸ್ಟ್ರೆಂತ್. ಸೊ ನಮ್ಮ ದೇಶದಲ್ಲಿ ರೈಟ್ ನಾವು ಇನ್ ದ ಫಿಸಿಕಲ್ ಸ್ಟ್ರೆಂತು ಅದೆಲ್ಲ ಬಂದು ವೆಸ್ಟರ್ನ್ ಕಾನ್ಸೆಪ್ಟ್. ಅಗೇನ್ PT ಕ್ಲಾಸು ಓಡಬೇಕು, ವಿ ಹ್ಯಾವ್ ಟು ಗೆಟ್ ಎವ್ರಿಥಿಂಗ್ ರೆಡಿ, ಫೈನ್. ಬಟ್ ಇಂಡಿಯಾ ಆಸ್ ಅ ಕಂಟ್ರಿ ವಿಚ್ ಆಲ್ವೇಸ್ ರಿಲೈಡ್ ಆನ್ ಇಟ್ಸ್ ಮೆಂಟಲ್ ಸ್ಟ್ರೆಂತ್. ನಮ್ಮ ತಲೆಯಲ್ಲಿ ಇರುವ ಮೆಂಟಲ್ ಸ್ಟ್ರೆಂತ್ ಮೇಲೆ ಭಾಳ ನಾವು ಗಂಭೀರ ಕೊಟ್ಟಿದ್ದೀವಿ, ಗಮನ ಕೊಟ್ಟಿದ್ದೀವಿ. ಅಂದರೆ ಎಲ್ಲ ವಿಷಯ ಕೂಡ ಯೋಗ ಮಾಡಿಕೊಂಡು ಬಂದಿದ್ದೀವಿ, ಕ್ರಿಯಾ ಮಾಡಿಕೊಂಡು ಬಂದಿದ್ದೀವಿ, ಧ್ಯಾನ ಮಾಡಿಕೊಂಡು ಬಂದಿದ್ದೀವಿ, ಅಲಾಂಗ್ ವಿತ್ ಫಿಸಿಕಲ್ ಸ್ಟ್ರೆಂತ್ ಮಾಡಿದ್ದೀವಿ. ಇತ್ತೀಚೆಗೆ ನಾವು ಸಣ್ಣ ಮಗುವೆಲ್ಲ ನೋಡುವಾಗ ಇಟ್ ಫೀಲ್ಸ್ ವೆರಿ ಬ್ಯಾಡ್ ವೆನ್ ಭಾಳ ಅವರು ಗಿವ್ ಅಪ್ ಮೋಡಕ್ಕೆ ಬಂದುಬಿಡ್ತಾರೆ. ಯಾಕೆ ಗಿವ್ ಅಪ್ ಮೋಡ್ ಬರ್ತೀರಾ, ಮಾರ್ಕ್ಸ್ 10% ಕಡಿಮೆ ಆಯಿತು, 20% ಮಾರ್ಕ್ಸ್ ಕಡಿಮೆ ಆಯಿತು, 30% ಮಾರ್ಕ್ಸ್ ಕಡಿಮೆ ಆಯಿತು. ದೇ ಆರ್ ಆಲ್ವೇಸ್ ಇನ್ ಗಿವ್ ಅಪ್ ಮೋಡ್. ಕಾರಣ ಏನು, ಮೆಂಟಲ್ ಸ್ಟ್ರೆಂತ್ ಇಲ್ಲ. ಇಫ್ ದ ಎಜುಕೇಷನ್ ಇಸ್ ನಾಟ್ ಏಬಲ್ ಟು ಡೆವಲಪ್ ಮೆಂಟಲ್ ಸ್ಟ್ರೆಂತ್, ವಿ ಆರ್ ಫೇಲ್ಡ್ ಇನ್ ಅವರ್ ಡ್ಯೂಟಿ ಆಸ್ ಎಜುಕೇಟರ್ಸ್. ಅದು ಟೀಚರ್ ಆಗಿರ್ಬೋದು, ವಾಲಂಟಿಯರ್ಸ್ ಆಗಿರ್ಬೋದು, ಯಾರು ಬೇಕಾಳಿ ಇರ್ಬೋದು. ಸೊ ಪ್ಲೀಸ್ ನಮ್ಮ ಎಲ್ಲರೂ ಮಾಡುವುದು ಮೆಂಟಲ್ ಸ್ಟ್ರೆಂತ್ ತಗೊಂಡು ಬರಬೇಕು. ಸ್ವಾಮಿ ವಿವೇಕಾನಂದ ಅವರು, ನಾವು ಎಲ್ಲರೂ ಒಂದು ಕೋಟ್ ಓದ್ತೀವಿ, ನನಗೆ 100 ಜನ ಕೊಡಿ ಇಂಡಿಯಾ ಚೇಂಜ್ ಮಾಡಿ ಕೊಡ್ತೀನಿ. ಅವ್ರು 100% ಎಲ್ಲಿ ಈ ಮಾತು ಹೇಳೇ ಇಲ್ಲ. ನನಗೆ 100 ಜನ ಕೊಡಿ ನಾನು ಇಂಡಿಯಾ ಚೇಂಜ್ ಮಾಡ್ತೀನಿ ಅವ್ರು ಹೇಳೇ ಇಲ್ಲ. ವಿವೇಕಾನಂದರು ಹೇಳಿದ್ದು ಏನು, ಸ್ವಾಮಿ ವಿವೇಕಾನಂದ ಅವರು, ನನಗೆ 100 ಜನ ಕೊಡಿ, 100 ಜನ ಯಾವ ಥರ ಇರಬೇಕು, ಸಿಂಹ ಥರ ಕಣ್ಣಿರಬೇಕು, ಅವನಿಗೆ ಬಂದು ಸಿಡಿಲು ಮಿಂಜು ನಮ್ಮ ಲೈಟ್ನಿಂಗ್ ಥರ ಮೈಂಡ್ ಇರಬೇಕು, ಆಮೇಲೆ ಅವ ಭುಜ ಏನಿದೆ ಅದು ಬಂದು ಫುಲ್ ಎಗ್ ಥರ ಇರಬೇಕು, ಅಯನ್ ಥರ ಗಟ್ಟಿಯಾಗಿರಬೇಕು. ಆ ಥರ ನನಗೆ 100 ಜನ ಕೊಡಿ, ನಾನು ದೇಶ ಚೇಂಜ್ ಮಾಡ್ತೀನಿ. ಬಟ್ ಆ ಥರ 100 ಜನ ಕೊಡಬೇಕನ್ನ ಅದು ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಟು ಬಿ ಇಂಟೆಲೆಕ್ಚುವಲ್, ಇಟ್ ಹ್ಯಾಸ್ ಟು ಬಿ ಸ್ಪಿರಿಚುವಲ್, ಇಟ್ ಹ್ಯಾಸ್ ಟು ಬಿ ಎಥಿಕಲ್, ಇಟ್ ಹ್ಯಾಸ್ ಟು ಬಿ ಲೋಕಲ್. ಇಂದ 4 ಸೇರಬೇಕು. ನಮ್ಮ ಕಲ್ಚರ್ಗೆ ಏನು ಎಜುಕೇಷನ್ ಇದೆ ಸೂಟ್ ಆಗಬೇಕು. ನಮ್ಮ ಸ್ಪಿರಿಚುವಲ್ ಟ್ರೆಡಿಷನ್ ಒಳಗಡೆ ಬರಬೇಕು. ಸ್ಪಿರಿಚುವಲ್ಗೂ ರಿಲಿಜನ್ಗೂ ಕನ್ಫ್ಯೂಸ್ ಮಾಡಿಕೊಳ್ಳಬೇಡ. ಸ್ಪಿರಿಚುವಲ್ ಇಸ್ 1 step ಅಬವ್ ರಿಲಿಜನ್. ಅದರಲ್ಲಿ ಹಿಂದೂಸು ಬರ್ತಾರೆ, ಮುಸಲ್ಮಾನು ಬರ್ತಾರೆ, ಕ್ರಿಶ್ಚಿಯನು ಬರ್ತಾರೆ, ಎಲ್ಲರೂ ಬರ್ತಾರೆ. ಸೊ ಇಟ್ ಹ್ಯಾಸ್ ಟು ಬಿ ಸ್ಪಿರಿಚುವಲ್. ಸ್ಪಿರಿಚುವಲ್ನ ನಮ್ಮ ಓನ್ ಸೆನ್ಸ್ನಲ್ಲಿ ಇಂಟರ್ನಲ್ ಎನರ್ಜಿ ಬ್ಯಾಲೆನ್ಸ್ ಮಾಡುವುದೇ ಸ್ಪಿರಿಚುವಲ್. ಅಂತ 4 ವಿಷಯ ನಾವು ಎಜುಕೇಷನ್ ಸಿಸ್ಟಮ್ ಒಳಗಡೆ ನಾವು ತಗೊಂಡು ಬಂದಿಲ್ಲನಾ, ದ ಸ್ಟೂಡೆಂಟ್ ವುಡ್ ಆಟೋಮೆಟಿಕ್ಲಿ ಫೇಲ್. ಸೊ ನನ್ನ ಪ್ರಕಾರ ತಾವೊಂದು 2 ವಿಷಯ, ಒಂದು ಲೋಕಲ್ ಸೆಲ್ಫ್ ರಿಲಯಂಟ್ ಎಜುಕೇಷನ್ ತಗೊಂಡು ಬರಬೇಕು. ನೆಕ್ಸ್ಟ್ ನಾವು ಹೇಳಿದ ಅಂದರೆ ಇನ್ಸ್ಪೈರಿಂಗ್ ಎಜುಕೇಷನ್ ಸಿಸ್ಟಮ್ ತಾವು ಒಳಗಡೆ ತಗೊಂಡು ಬರಬೇಕು. ಇದು 2 ಕೂಡ ತಾವು ಮಾಡಬೇಕಾಗ್ತದೆ. ಪಾರ್ಟ್ ಸಿ, 3ನೇ ಪಾರ್ಟ್ ನಮಗೆ ಇವತ್ತು ಏನು ಮಾತಾಡ್ತಾ ಇದ್ದೀವಿ, 3ನೇ ಪಾರ್ಟ್ ಬಂದು ಫಸ್ಟ್ ವಿಚಾರ, ತಮ್ಮ ಲೈಫ್ನಲ್ಲಿ ಪರ್ಪಸ್ ಏನು. ನಾವು ಆಲ್ ಆಫ್ ಯು ಆರ್ ವಾಲಂಟಿಯರ್ಸ್. ತಾವು ಅಗಸ್ತ್ಯ ಇಂಟರ್ನ್ಯಾಷನಲ್ಗೂ ಲೀಡ್ಗೂ ತಾವು ಕೆಲಸ ಮಾಡ್ತಾ ಇದ್ದೀರಾ. ವಾಟ್ ಇಸ್ ದ ಸ್ಕೋಪ್ ಯು ಹ್ಯಾವ್, ತಾವು ನೆಕ್ಸ್ಟ್ ಎಲ್ಲಿ ಎಲ್ಲ ಹೋಗ್ಬೋದು ಅಂತ ತಾವು ಹೇಳುವಾಗ, ನೆವರ್ ಸ್ಟಾಪ್ ವಿತ್ ಎನಿಥಿಂಗ್. ಎವ್ರಿಥಿಂಗ್ ಇಸ್ ದ ಬಿಗಿನಿಂಗ್ ಆಫ್ ಸಮಥಿಂಗ್. ಎಲ್ಲ ಕೂಡ
ಒಂದು ವಿಷಯ ಬಿಗಿನಿಂಗ್ ಆಗಿ ಇಟ್ಕೊಳ್ಬೇಕು. ಯು ಶುಡ್ ಕೀಪ್ ಜಂಪಿಂಗ್, ಇಲ್ಲಿಂದಲ್ಲಿ ಜಂಪ್ ಮಾಡಿಕೊಂಡು ಹೋಗಬೇಕು. ನಾವು ದ ವಿಷನ್ ದಟ್ ಐ ಹ್ಯಾವ್ ಫಾರ್ ವಾಲಂಟಿಯರ್ಸ್ ಲೈಕ್ ಯು ಆರ್ ದ ಬೇಸ್ ಆನ್ ವಿಚ್ ದ ನ್ಯೂ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಬಿಲ್ಟ್. ಹೊಸ ಇಂಡಿಯಾ ನಾವೇನು ಹೇಳ್ತೀವಿ ಅದಕ್ಕೆ ತಾವೇ ಬೇಸ್ ಆಗಿರಬೇಕು. ಯಾವುದೇ ಒಂದು ಮನುಷ್ಯ ವಾಲಂಟಿಯರಿಂಗ್ ಮಾಡಲಿಕ್ಕೆ ಬಂದುಬಿಟ್ಟಿದ್ದಾನ, ನನಗೆ ದಾಟಿ ನಾನು ಟೈಮ್ ಕೊಡಲಿಕ್ಕೆ ರೆಡಿ ಇದ್ದೀನಿ ನಾವು ಹೇಳ್ತಾನೆ. ವೆರಿ ಇಂಪಾರ್ಟೆಂಟ್. ಈ ಏಜೆಂಟ್ ಟೈಮ್ನಲ್ಲಿ ನಾವು ಯಾರು ಕೂಡ ಟೈಮ್ ಕೊಡಲಿಕ್ಕೆ ರೆಡಿ ಇಲ್ಲ, ಇನ್ನೊಬ್ರಿಗೆ ನಾವು ಟೈಮ್ ಕೊಡಲ್ಲ. ವಿ ಡೋಂಟ್ ಗಿವ್ ಟೈಮ್ ಟು ಎನಿಬಡಿ. ಸೊ ತಾವೆಲ್ಲರೂ ಕೂಡ ಇನ್ನೊಬ್ರಿಗೆ ಟೈಮ್ ಕೊಡ್ಲಿಕ್ಕೆ ಬಂದಿದ್ದೀರಾ. ತಮ್ಮ ಟೈಮ್ ಇನ್ನೊಬ್ರಿಗೆ ಕೊಡಬೇಕು, ಇದು ಮಾಡಬೇಕು, ಅದರಲ್ಲಿ ನಮ್ಮ ದೇಶ ಚೆನ್ನಾಗಿರ್ಬೇಕು. ಸೊ ಯು ಆರ್ ದ ಬ್ರಿಡ್ಜಸ್. ಸೊ ತಾವು ಇದರಲ್ಲಿ ಮಾತ್ರ ಸ್ಟಾಪ್ ಆಗಬಾರ್ದು. ಸೊ ಪ್ಲೀಸ್ ಗ್ರೋ ವಿತ್ ದ ಫೌಂಡೇಶನ್, ಪ್ಲೀಸ್ ಗ್ರೋ ವಿತ್ ಬೋತ್ ದ ಫೌಂಡೇಶನ್, ಬಟ್ ಯು ಶುಡ್ ಹ್ಯಾವ್ ಬಿಗ್ ಗೋಲ್ಸ್. ತಾವೆಲ್ಲ ತಮ್ಮ ಲೋಕಲ್ ಸೋಷಿಯಲ್ ಚೇಂಜ್ಗೆ ತಗೊಂಡು ಬರಬೇಕು. ತಮ್ಮ ಊರಿನಲ್ಲಿ ಏಕಪಟ್ಟ ಸೋಷಿಯಲ್ ಪ್ರಾಬ್ಲಮ್ಸ್ ಇದೆ, ತಾವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಒಂದು, ತಾವು ಗೌರ್ಮೆಂಟ್ ಒಳಗಡೆ ಬಂದು ಮಾಡ್ಬೋದು, ಗೌರ್ಮೆಂಟ್ಗೆ ಔಟ್ಸೈಡ್ ಮಾಡ್ಬೋದು, ಪೊಲಿಟಿಷಿಯನ್ ಆಗಿ ಮಾಡ್ಬೋದು, IAS ಆಫೀಸರ್ ಆಗಿ IPS ಆಫೀಸರ್ ಆಗಿ ಮಾಡ್ಬೋದು. ಅದೆಲ್ಲ ಬಿಟ್ಟು ಬಿಸ್ನೆಸ್ ಮ್ಯಾನ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಬಟ್ ಯು ಆರ್ ದ ಪೀಪಲ್ ಹೂ ಹ್ಯಾವ್ ಟು ಹ್ಯಾವ್ ಅ ಲಾಟ್ ಆಫ್ ಸೋಷಿಯಲ್ ಮೈಂಡ್ ಸೆಟ್. ನಮ್ಮ ಸೋಷಿಯಲ್ ಪ್ರಾಬ್ಲಮ್ಸ್ ಏನಿದೆ, ಕಾಸ್ಟ್ ಇಶ್ಯೂಸ್, ಕಮ್ಯುನಲ್ ಇಶ್ಯೂಸ್, ರೀಜನಲ್ ಇಶ್ಯೂಸ್, ಎಕನಾಮಿಕ್ ಡಿಸ್ಪ್ಯಾರಿಟಿ ಸಿಕ್ಕಾಪಟ್ಟದ ನಮ್ಮಲ್ಲಿ ಇದೆ. ತಾವೆಲ್ಲ ಮನಸ್ಸು ಮಾಡಿದ್ದೀರನ್ನ ತಮ್ಮ ಫೌಂಡೇಶನ್ನಲ್ಲಿ ಅದು ಚೇಂಜ್ ಆಗ್ತದೆ. ತಾವು ಮನಸ್ಸು ಮಾಡಿ ಒಳಗಡೆ ಬರುವಾಗ ಸೋಷಿಯಲ್ ಚೇಂಜ್, ನಾವು ಒಂದು ಸ್ಕೂಲ್ದಲ್ಲಿ ಮಾತ್ರ ಚೇಂಜ್ ಮಾಡಿದ್ವಿ, ಕೇವಲ ಒಂದು ಸಂಸ್ಥೆ ಒಳಗಡೆ ಮಾತ್ರ ನಾವು ಚೇಂಜ್ ಮಾಡಿದ್ವಿ, ಆ ಥರ ಇರಬಾರ್ದು. ನಾವು ಪ್ಲೀಸ್ ಗೋ ಒನ್ ಸ್ಟೆಪ್ ಫರ್ದರ್, ಬಿ ದ ಸೋಷಿಯಲ್ ಚೇಂಜ್ ಯು ಆರ್. ಸೊ ನಿಮ್ಮಲ್ಲಿ ತುಂಬ ಜನ ಬಂದು ಸಿವಿಲ್ ಸರ್ವಿಸ್ ಬರಬೇಕು. ದಟ್ ಇಸ್ ಮೈ ಹೋಪ್ ಆ್ಯಂಡ್ ಪ್ರೇಯರ್ ಫಾರ್ ಯು, ಬಿಕಾಸ್ ಯು ಹ್ಯಾವ್ ದಟ್ ಮೈಂಡ್ ಸೆಟ್. ಯಾರೋ ಸಿವಿಲ್ ಸರ್ವಿಸ್ ನನಗೆ ನಾಲೆಜ್ ಇದೆ, ನಾನೊಂದು ಎಕ್ಸಾಮ್ ಪಾಸ್ ಮಾಡ್ತೀನಿ, ಆ ಥರ ಮನುಷ್ಯ ಬರುವುದು ಬಿಟ್ಟು, ಐ ಥಿಂಕ್ ಪೀಪಲ್ ಲೈಕ್ ಯು ಶುಡ್ ಕಮ್. ಬರುವಾಗಲೇ ಒಂದು ಸೋಷಿಯಲ್ ಮೈಂಡ್ಸೆಟ್, ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಮೈಂಡ್ಸೆಟ್, ನನ್ನಲ್ಲಿ ಒಂದು 4 ಜನ ಚೆನ್ನಾಗಿರಬೇಕು ಅನ್ನೋ ಮೈಂಡ್ಸೆಟ್. ಸೊ ಯು ಶುಡ್ ಆಸ್ಪೈರ್ ಟು ಬಿ ಅನ್ IAS ಆಫೀಸರ್, ಅನ್ IPS ಆಫೀಸರ್. ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ಯು ಕ್ಯಾನ್ ಟೇಕ್ ಯುವರ್ ಕಾಲ್. ಇನ್ನು ಸ್ವಲ್ಪ ತಾವು ಗ್ರಾಸ್ ರೂಟ್ಸ್ ಬರಬೇಕಾ, ಯು ಹ್ಯಾವ್ ಎನ್ ನಂಬರ್ ಆಫ್ ಆಪ್ಷನ್ಸ್. ಗ್ರಾಸ್ ರೂಟ್ಸ್ ಬರಬೇಕು, ಪಾಲಿಟಿಕ್ಸ್ ಇದೆ, ಫೌಂಡೇಶನ್ಸ್ ಇದೆ, ಸಂಸ್ಥೆ ಇದೆ, ಬೇರೆ ಬೇರೆ ಸಂಘಟನೆ ಇದೆ, ತಾವು ಅದೆಲ್ಲ ಮಾಡ್ಬೋದು. ಬಟ್ ಏನಿದೆ ಸ್ವಲ್ಪ ಸೋಷಿಯಲ್ ಚೇಂಜ್ ತಾವು ತಗೊಂಡು ಬರಲಿಕ್ಕೆ ತಾವು ಪ್ರಯತ್ನ ಮಾಡ್ತಾ ಇರಬೇಕು.